ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು ಪಿಕ್ಕೆ ಫೈಲ್ ರೀಡಿಂಗ್ ಇದೆ. ಇದು ರೀ ಎಂಟ್ರಿ, ನಿಮ್ಮ ಜೀವನದಲ್ಲಿ ಮತ್ತೆ ಯಾರು ಪ್ರವೇಶ ಮಾಡ್ತಿದ್ದಾರೆ ಅಂತ ಹೇಳಿ. ಇದು ಜನರಲ್ ರೀಡಿಂಗ್, ಆ್ಯಸ್ ಎ ಗೈಡೆನ್ಸ್ ಆಗಿ ತಗೊಳ್ಳಿ. ನಿಮಗೆಲ್ಲ ರೆಸನೇಟ್ ಆಗಬೇಕಂತಿಲ್ಲ. ಇದು ಟೈಮ್ಲೆಸ್ ಇರ್ತದೆ. ಟೈಮ್ಸ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಸಬ್ಸ್ಕ್ರೈಬರ್, ಲೈಕ್ ಆ್ಯಂಡ್ ಕಮೆಂಟ್ ಮಾಡಿದವ್ರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಇದು ಫೈಲ್ ನಂಬರ್ 1, ರೋಸ್ ಕ್ವಾರ್ಟರ್ಸ್. File number 2, file number 3, one, two, three. ಇದು ಜನರಲ್ ರೀಡಿಂಗ್ ಇರ್ತದೆ. ಆಸೆ ಗೈಡೆನ್ಸ್ ಆಗಿ ಮಾತಾಡಿಕೊಳ್ಳಿ. ಟೈಮ್ ಸ್ಟಾಂಪ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ರೀಡಿಂಗ್ ಸ್ಟಾರ್ಟ್ ಮಾಡ್ತೇನೆ. ವೆಲ್ಕಮ್ ಟು ಫೈಲ್ ನಂಬರ್ 1. ಯಾರು ಈ ಸ್ಟೋನ್ ಚಾಯ್ಸ್ ಮಾಡಿದ್ದೀರಾ? ನಿಮ್ಮ ಲೈಫಲ್ಲಿ ರೀ ಎಂಟ್ರಿ. ಇದು ರೀಡಿಂಗ್ ನೆಗೆಟಿವ್ ಇರ್ಬೋದು, ಪಾಸಿಟಿವ್ ಇರ್ಬೋದು. ಆದರೆ ಇದು ಟೈಮ್ ಸ್ಟ್ಯಾಂಪ್ 2 to 3 months ಇರ್ಬೋದು. ಕೆಲವರಿಗೆ ಬೇಗನೆ ಇರ್ಬೋದು. 2 to 3 months ಟೈಮ್ ಸ್ಟ್ಯಾಂಪ್ಸ್. ಇದು ಜನರಲ್ ರೀಡಿಂಗ್, ಗೈಡೆನ್ಸ್ ಆಗಿ ಮಾತ್ರ ತಗೊಳ್ಳಿ. ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿ. ನಿಮ್ಮ ಲೈಫಲ್ಲಿ ಯಾರು ರೀ ಎಂಟ್ರಿ ಕೊಡ್ತಿದ್ದಾರೆ, ಅವರ ಉದ್ದೇಶ, ಅವರ ನೆಕ್ಸ್ಟ್ ಆ್ಯಕ್ಷನ್. ಈ 3. ಬಾಟಮ್ ಆಫ್ ದ ಡೆಕ್, ಕಿಂಗ್ ಆಫ್ ಸೋರ್ಸ್. ಇದು ಯಾರು ನಿಮ್ಮ ಜೀವನದಲ್ಲಿ ರೀ ಎಂಟ್ರಿ ಕೊಡ್ತಿದ್ದಾರೆ, ಮರುಪ್ರವೇಶ ಅಂತೇಳಿ ನೋಡುವ. ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ 10 of Wands. ಕಾರ್ಡ್ ಕ್ಲಾರಿಫೈ ತೆಗಿತಿದ್ದೇನೆ. ಮೋಸ್ಟ್ಲಿ ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ ರೀ ಎಂಟ್ರಿ ಯಾರಂತ ಹೇಳಿದರೆ, ಇವರು ನಿಮ್ಮ ಗುರು ಇರ್ಬೋದು. ಗುರು ಅಂದರೆ ಮೋಸ್ಟ್ಲಿ ಇವರು ನಿಮ್ಗೆ ಏನಾದರೂ ಕಲಿಸ್ತಾ ಇರ್ಬೋದು. ಸ್ವಲ್ಪ ನಿಗೂಢ ವಿದ್ಯೆಗಳನ್ನೆಲ್ಲ ನೀವು ಇವ್ರ ಜೊತೆ ಕಲಿತಾ ಇದ್ದಿರ್ಬೋದು. ಸೊ ನೀವು ನೆಕ್ಸ್ಟ್ ಇನ್ನೊಂದು ಸಲ ಇವರನ್ನು ಭೇಟಿ ಆಗ್ಬೋದು ಅನ್ನಿಸ್ತದೆ. ಇಲ್ಲಿ ರೀ ಎಂಟ್ರಿ ಆಗ್ತಾ ಇದೆ. ನೀವು ಇನ್ನೊಂದು ಸಲ ಅವರನ್ನು ಭೇಟಿ ಆಗ್ತಿದ್ದೀರಿ. ಅಥವಾ ದ ಫೆರೋಫೆಂಟ್. ರಿವಿಸಿಟ್. ಅಥವಾ ಕೆಲವರಿಗೆ ಇವ್ರು ಯಾರಂತ ಹೇಳಿದರೆ, ಮೋಸ್ಟ್ಲಿ ಈ ಹಿಂದೆ ನಿಮಗೂ ಈ ವ್ಯಕ್ತಿಗೂ ಗಲಾಟೆಗಳಿದ್ದಿರ್ಬೋದು. ಇವರು ನಿಮಗಿಂತ ಅಂದರೆ ಎಜುಕೇಷನಲ್ಲಿ ಮೇಲೆ ಇದ್ದಿರ್ಬೋದು. ಇವರು ತುಂಬ ವಿದ್ಯೆ ಕಲ್ತಿರ್ಬೋದು. ನಿಗೂಢ ವಿದ್ಯೆಗಳಲ್ಲಿ ಇವ್ರ ಜೊತೆ ಇದ್ದಿರ್ಬೋದು. ಆದರೆ ಇವರು ನಿಮ್ಮನ್ನು ಒಬ್ಬರೇ ಬಿಟ್ಟು ಹೋಗಿದ್ದಾರೆ. ಮೋಸ್ಟ್ಲಿ ಇವರೀಗ ಹೊರಟಿದ್ದಾರೆ ನಿಮಗೇನೋ ಆಫರ್ ಕೊಡಬೇಕು ಅಂತ ಹೇಳಿ. ತುಂಬಾ ಥಿಂಕ್ ಮಾಡ್ತಿದ್ದಾರೆ, ತುಂಬಾ ಯೋಚನೆ ಮಾಡ್ತಿದ್ದಾರೆ. ಅಂದರೆ ಮೋಸ್ಟ್ಲಿ ಇದು ಆಫರ್ ಕೊಡಲಿಕ್ಕಾದರೂ ಇರ್ಬೋದು. ಕೆಲವರಿಗೆ ಕಮಿಟ್ಮೆಂಟ್ ಇರ್ಬೋದು. ಇವರೊಂಥರ ಟೀಚಿಂಗ್ ಪ್ರೊಫೆಷನ್ ಇರ್ಬೋದು, ಧರ್ಮಗುರು ಆದರೂ ಇರ್ಬೋದು. ಇವರು ನಿಮ್ಮ ಜೀವನದಲ್ಲಿ ಬರ್ತಿರೋರು. ಇಲ್ಲಿ ಗುರು ತುಂಬ ಇದೆ. ಮೋಸ್ಟ್ಲಿ ಇವರು ತುಂಬಾ ಹೋರಾಡಿದ್ದಾರೆ ಜೀವನದಲ್ಲಿ, ತುಂಬಾ ಕಷ್ಟಪಟ್ಟಿದ್ದಾರೆ. ಈಗ ಇವರಲ್ಲೊಂದು ಸ್ಟೆಬಿಲಿಟಿ ಬರ್ತಾ ಇದೆ, ಇಮೋಷ್ನಲ್ ಸ್ಟೆಬಿಲಿಟಿ ಬರ್ತಾ ಇದೆ. ಇವರು ನಿಮ್ಮ ಜೊತೆ ಏನೋ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿ ಬರ್ತಾ ಇದ್ದಾರೆ. ನಿಮ್ಮ ಜೊತೆ ಏನೋ ಮೋಸ್ಟ್ಲಿ ಪಾರ್ಟ್ನರ್ಶಿಪ್ ಇರ್ಬೋದು. ಕೆಲವರಿಗೆ
ಪಾರ್ಟ್ನರ್ಶಿಪ್ ಒಂದು ಇಂಪಾರ್ಟೆಂಟ್ ನಿಮ್ಮದು ಕನ್ವರ್ಸೇಷನ್ ಇಂಪಾರ್ಟೆಂಟ್ ಮಾತುಕತೆ ನಡೀತದೆ ಇವ್ರು ಬಂದ ನಂತರ ಇವ್ರ ಜೊತೆ. ಮೋಸ್ಟ್ಲಿ ಇವರೊಂಥರ ಮ್ಯಾಜಿಷಿಯನ್ ಇರ್ಬೋದು, ಅಂದರೆ ಇವರತ್ರ ಎಲ್ಲನೂ ವಿದ್ಯೆಗಳಿರ್ಬೋದು, ಎಲ್ಲನೂ ಪವರ್ ಇರ್ಬೋದು. ಇವರು ರೀವಿಸಿಟ್ ನಿಮಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಮೋಸ್ಟ್ಲಿ ಹಿಂದೆ ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು, ಒಬ್ಬರನ್ನೇ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಇಲ್ಲದೆ ಇದ್ದಿರ್ಬೋದು. ಇವರ ಉದ್ದೇಶ ಏನಂತ ಹೇಳಿ ನೋಡುವ. ಕ್ವೀನ್ ಆಫ್ ಸೋರ್ಸ್, ಉದ್ದೇಶ, ಇವರ ಉದ್ದೇಶ ಇವರ ಉದ್ದೇಶ ಕೆಟ್ಟದಿಲ್ಲ. ಇವರು ನಿಮ್ಮನ್ನೊಂಥರ ಅಂದರೆ ರಾಣಿ ಥರ ನೋಡ್ತಾರೆ. ನೀವೊಂಥರ ನೋಬಲ್ ಪರ್ಸನ್ ಇವರಿಗೆ. ಅಂದರೆ ನೀವು ಮೇಲ್ ಇರ್ಬೋದು, ಫೀಮೇಲ್ ಇರ್ಬೋದು. ಅಂದರೆ ಇವರಿಗೆ ಗೊತ್ತಿದೆ ನಿಮ್ಮ ಹತ್ರ ಸ್ಪಿರಿಚುವಲ್ ಮತ್ತು ಮೆಟೀರಿಯಲ್ ಎರಡರಲ್ಲೂ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿದ್ದೀರಿ. ಸೊ ತುಂಬಾ ಜೀವನದಲ್ಲಿ ಒಬ್ಬರೇ ಕಷ್ಟ ಅನುಭವಿಸಿದ್ದೀರಿ. ಜೀವನದಲ್ಲಿ ಎಷ್ಟೇ ಕಷ್ಟ ಬಂದ್ರೂ ಒಬ್ಬರೇ ನೀವು ಎದುರಿಸಿದ್ದೀರಿ ಅಂಥೇಳಿ. ಸೊ ಇವ್ರ ಉದ್ದೇಶ ನಿಮ್ಮ ಜೊತೆ ಏನೋ ಒಂದು ಮೋಸ್ಟ್ಲಿ ಪಾರ್ಟ್ನರ್ಶಿಪ್ ಇರ್ಬೋದು ಅಥವಾ ಮಾತಾಡ್ಲಿಕ್ಕೆ ಇದ್ದಿರ್ಬೋದು. ಅಂದರೆ ಅವ್ರಿಗೆ ಗೊತ್ತಿದೆ ನೀವೀಗ ತುಂಬಾ ಶಾರ್ಪ್ ಮೈಂಡೆಡ್ ಪರ್ಸನ್ ಆಗಿದ್ದೀರಿ. ತುಂಬಾ ಅಂದರೆ ಲಾಜಿಕ್ ಮೈಂಡೆಡ್, ಶಾರ್ಪ್ ಮೈಂಡೆಡ್ ಪರ್ಸನ್. ನಿಮಗೀಗ ಈ ಹಿಂದೆ ನೀವು ತುಂಬಾ ಅಂದರೆ ಈ ಡಿಸಿಷನ್ ತಗೊಳ್ಳೋದ್ರಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ತಿರ್ಬೋದು. ಈಗ ನೀವು ತುಂಬಾ ವಯಸ್ಸಾಗಿ ಡಿಸಿಷನ್ ತಗೊಳ್ತೀರಿ. ನಿಮ್ಮ ಥಿಂಕಿಂಗ್ ಪವರ್ ಈಗ ತುಂಬಾ ಚೆನ್ನಾಗಿದೆ. ಸೊ ನಿಮ್ಮನ್ನೊಂಥರ ಅವರು ಆ ರೀತಿ ನೋಡ್ತಿದ್ದಾರೆ. ಅಂದರೆ ಅವರಿಗೆ ನಿಮ್ಮ ಮೇಲೆ ತುಂಬ ಗೌರವವಿದೆ. ಸೊ ನಿಮ್ಮ ಜೊತೆ ಏನೋ ಮಾತಾಡಬೇಕು, ನಿಮ್ಮ ಜೊತೆ ಒಂದು ತುಂಬ ನಿಮ್ಗೊಂದೇನೋ ವಿಷಯ ಹೇಳಬೇಕು ಅಂತ ಇದೆ ಇವ್ರ ಮನಸ್ಸಲ್ಲಿ. ಅವ್ರ ಉದ್ದೇಶ ಕ್ವೀನ್ ಆಫ್ ಸೋರ್ಸ್. ಮೋಸ್ಟ್ಲಿ ಇವರು ಪಾರ್ಟ್ನರ್ಶಿಪ್ಗೆ ಕಾಯ್ತಾರೆ. ಇಲ್ಲಿ ಕಿಂಗ್ ಆಫ್ ಸೋರ್ಸ್ ಬಂದು ಇಲ್ಲಿ ಕ್ವೀನ್ ಆಫ್ ಸೋರ್ಸು. ಮೋಸ್ಟ್ಲಿ ಕೆಲವರು ಟ್ವಿನ್ ಫ್ಲೇಮ್ಸ್ ಇದ್ದರೂ ಇರ್ಬೋದು, ಕೆಲವರು ಲವ್ ರಿಲೇಷನ್ಶಿಪ್ಗೆ ನೋಡ್ತಾ ಇದ್ದರೂ ಇದ್ದಿರ್ಬೋದು. ಸೊ ತುಂಬಾ ಥಿಂಕ್ ಮಾಡ್ತಾರೆ, ತುಂಬ ವರ್ಷಗಳು ಇದ್ದರೂ ಇರ್ಬೋದು ಈ ಥಿಂಕಿಂಗ್. ಅಂದರೆ ಮೋಸ್ಟ್ಲಿ ಇವರು ಸ್ಪಿರಿಚುವಲ್ ಜರ್ನಿಯಲ್ಲಿ ಇರ್ಬೋದು. ಇವರು ಏನು ನಿಮ್ಮ ಜೀವನದಲ್ಲಿ ಇನ್ನೊಂದ್ಸಲ ಎಂಟ್ರಿ ಕೊಡ್ತಿದ್ದಾರಾ, ಇವರು ಸ್ಪಿರಿಚುವಲ್ ಜರ್ನಿಯಲ್ಲಿ ಇರ್ಬೋದು. ಇವ್ರ ಜೀವನದಲ್ಲಿ ಈಗ ಮೋಸ್ಟ್ಲಿ ತುಂಬ ಪೇನ್ಫುಲ್ ಎನರ್ಜಿಯಲ್ಲಿದ್ದಾರೆ, ಕಳ್ಕೊಂಡಿದ್ದಾರೆ. ಈಗ ಅವರು ಅವೇಕ್ನಿಂಗ್ ಆಗ್ತಿರ್ಬೋದು ಅವ್ರ ಲೈಫಲ್ಲಿ. ಈಗ ಅವರಿಗೆ ಕ್ಲಾರಿಟಿ ಬಂದಿದೆ. ಅಂದರೆ ಮೋಸ್ಟ್ಲಿ ರಿಲೇಷನ್ಶಿಪ್ ಬಗ್ಗೆ ಇರ್ಬೋದು ಅಥವಾ ನಿಮ್ಮ ಬಗ್ಗೆ ಇರ್ಬೋದು, ಕ್ಲಾರಿಟಿ ಬಂದಿದೆ. ಒಂದು ಮೋಸ್ಟ್ಲಿ ನಿಮ್ಮದು ಅಥವಾ ಅವ್ರದ್ದು ಫೈರ್ ಸೈನ್ಸ್ ಇರ್ಬೋದು, ಮೇಷ, ಸಿಂಹ, ಧನುರಾಶಿ ಇದ್ದಿರ್ಬೋದು. ತುಂಬಾ ಫಾಸ್ಟ್ ಎನರ್ಜಿ, ಎಲ್ಲದರಲ್ಲೂ ಮೂಮೆಂಟ್ ಇದೆ. ಇದು 7 ಡೇಸ್ ಇರ್ಬೋದು, 7 ವೀಕ್ಸ್ ಇರ್ಬೋದು. ಇವರು ನಿಮ್ಮನ್ನು ಭೇಟಿ ಆಗಲಿಕ್ಕೆ ಬರ್ತಿದ್ದಾರೆ. ಕೆಲವರಿಗೆ 10 ವೀಕ್ಸ್, ಕೆಲವರಿಗೆ ತುಂಬಾ ಫಾಸ್ಟ್ ಎನರ್ಜಿ ಇದೆ. ಇದು ತುಂಬಾ ಫಾಸ್ಟ್ ಎನರ್ಜಿ. ಮೋಸ್ಟ್ಲಿ ಹೊರಟಿದ್ದಾರೆ ಇವರು, ಬ್ಯಾಲೆನ್ಸ್ ಮಾಡಿಕೊಂಡು ಹೊರಟಿದ್ದಾರೆ. ಒಂದು ಪವರ್ಫುಲ್ ಬಿಗಿನಿಂಗ್ ಮಾಡಬೇಕು ಅಂಥೇಳಿ ನಿಮ್ಮ ಜೊತೆ ಹೊರಟಿದ್ದಾರೆ. ಇವರ ಉದ್ದೇಶ ನಿಮ್ಮ ಜೊತೆ ಒಂದು ಪವರ್ಫುಲ್ ಬಿಗಿನಿಂಗ್ ಅಂಥೇಳಿ. ಸೊ ಇಲ್ಲಿ ಮುಂದೆ ಅವರ ಆ್ಯಕ್ಷನ್ ಏನು ಅಂಥೇಳಿ ನೋಡುವ. 6 ಆಫ್ ಸೋರ್ಸ್ ಆ್ಯಕ್ಷನ್ ಹೊರಟಿದ್ದಾರೆ. ಮೋಸ್ಟ್ಲಿ ಇವರು ಇರೋ ಕಡೆ, ಇವರು ಕೋಸ್ಟಲ್ ಏರಿಯಾ ಇರ್ಬೋದು ಅಥವಾ ನದಿ ಸಮುದ್ರಗಳಿರ್ಬೋದು. ಇವರು ಇರೋ ಕಡೆ, ಇವರು ಫಾರಿನಿಂದ ಕೆಲವರಿಗಿರ್ಬೋದು, ತುಂಬ ದೂರದಿಂದ ಹೊರಟಿದ್ದಾರೆ. ನಿಮಗೇನೋ ಆಫರ್ ಕೊಡಬೇಕು ಅಂತೇಳಿ ಹೀಲ್ ಆಗ್ತಿದ್ದಾರೆ. ಇವರು ಹೀಲಾಗಿ ಈಗ ಹೊರಟಿದ್ದಾರೆ. ಅಥವಾ ನೀವು ಹೊರಟಿರ್ಬೋದು, ಎಂಟ್ರಿ ನೀವು ಸಹ ಕೊಡ್ಬೋದು. ನಿಮಗೆ ಬರಬೇಕಂತಿಲ್ಲ, ನೀವು ಸಹ ಬೇರೆಯವ್ರ ಲೈಫಲ್ಲಿ ಎಂಟ್ರಿ ಕೊಡ್ಬೋದು. ಅಷ್ಟೇ ಅವ್ರ ಜೀವನದಲ್ಲಿ ಈಗ ಯಾವ ರೀತಿ ಅಂತ ಹೇಳಿದರೆ, ಅವರೊಂಥರ ಎಲ್ಲವನ್ನು ಕಳ್ಕೊಂಡೆ ಅಂತ ಆ ಫೀಲಿಂಗಲ್ಲಿದ್ದಾರೆ. ಮೋಸ್ಟ್ಲಿ ಅವರು ನಿಮ್ಮನ್ನು ಅಂದರೆ ಅವರಿಗೆ ಹೆದರಿಕೆ ಆಗ್ತಿದೆ. ಎಲ್ಲಿ ನಿಮ್ಮನ್ನು ಕಳ್ಕೊತೇನೋ ಅಂತ ಹೇಳಿ ಅವರಿಗೆ ತುಂಬಾ ಹೆದರಿಕೆ ಇದೆ. ಅಥವಾ ನೋಡ್ತಿರುವವರಿಗೆ ನಿಮಗೆ ಮನಸ್ಸಲ್ಲಿ ಹೆದರಿಕೆ ಇರ್ಬೋದು. ಅಂದರೆ ನೀವು ನಿಮ್ಮ ಪಾರ್ಟ್ನರನ್ನು ಕಳ್ಕೊಬೋದು ಅಂಥೇಳಿ ಮೋಸ್ಟ್ಲಿ ನಿಮಗೆ ಅವರ ಬೆಲೆ ಗೊತ್ತಾಗಿರ್ಬೋದು. ಸೊ ತುಂಬಾ ನೀವು ಈ ರಿಲೇಷನ್ಶಿಪ್ ಮೇಲೆ ಸ್ಟ್ರಗಲ್ ಮಾಡ್ತಿದ್ದೀರಿ, ಹೋರಾಡ್ತಿದ್ದೀರಿ. ಅಂದರೆ ನಿಮ್ಮ ಉದ್ದೇಶ ಇಲ್ಲಿ ಚೆನ್ನಾಗಿದೆ. ಅಂದರೆ ಒಂದು ಹ್ಯಾಪಿ ಎಂಡಿಂಗ್ ಆಗಬೇಕು ಅನ್ನೋದಿದೆ ಇಲ್ಲಿ. ಮೋಸ್ಟ್ಲಿ ಫ್ಯಾಮಿಲಿ ಇದ್ದರೂ ಇರ್ಬೋದು, ಮೋಸ್ಟ್ಲಿ ಮ್ಯಾರೇಜ್ ಇದ್ದರೂ ಇರ್ಬೋದು. ಇಲ್ಲಿ ರಿಯೂನಿಯನ್ ಇದೆ, ಎಂಜಾಯ್ಮೆಂಟ್ ಇದೆ.
ತುಂಬಾ ಲೈಫಲ್ಲಿ ಸ್ಟ್ರಗಲ್ ಮಾಡ್ತಿದ್ದೀರಿ, ಒಬ್ಬರೇ ಇದ್ದಿರ್ಬೋದು ನೀವು. ಮೇಜರ್ ಕಾರ್ಡ್ ಬಂದಿದೆ ಇಲ್ಲಿ. ತುಂಬಾ ಸ್ಟ್ರಗಲ್ ಮಾಡ್ತಿದ್ದಾರೆ ಇವರು, ಲೈಫಲ್ಲಿ ಹೋರಾಡ್ತಿದ್ದಾರೆ. ತುಂಬ ಕನ್ಫ್ಯೂಷನ್ ಇದೆ ಇವರಿಗೆ, ಯಾವ ಡೆಸಿಷನ್ ತಗೊಳ್ಳಿಕ್ಕಾಗದೆ ದೇವರ ಕಡೆ ನೋಡ್ತಿರ್ಬೋದು. ಸ್ಪಿರಿಚುವಾಲಿಟಿ ಕಡೆ ತುಂಬ ನೋಡ್ತಿದ್ದಾರೆ. ಮೋಸ್ಟ್ಲಿ ಇವರು ಹೊರಟಿದ್ದಾರೆ. ಈಗ ಅವರು ಈ ರಿಲೇಷನ್ಶಿಪ್ ಮೇಲೆ ವರ್ಕ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಮೋಸ್ಟ್ಲಿ ಮ್ಯಾರೇಜ್ ಇರ್ಬೋದು ಅಥವಾ ನಿಮ್ಮದು ರಿಯೂನಿಯನ್ ಇರ್ಬೋದು. ಇವರು ನಿಮ್ಮದು ಪಾಸ್ಟ್ ಪರ್ಸನ್, ನಿಮ್ಗೆ ಇವ್ರು ಗೊತ್ತಿದೆ ಇವ್ರು ಯಾರು ಅಂತ ಹೇಳಿ. ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ ಇರ್ಬೋದು ಅಥವಾ ಕಾಲೇಜ್ ಮೇಟ್ ಇರ್ಬೋದು ಅಥವಾ ನಿಮ್ಮ ಎಕ್ಸ್ ಇರ್ಬೋದು. ಇವರು ನಿಮ್ಮನ್ನೊಂಥರ, ಇವರ ಲೈಫಲ್ಲಿ ಹೇಗಿದೆ ಅಂತ ಹೇಳಿದರೆ, ಕೆಲವರು ನಿಮ್ಮನ್ನೊಂಥರ ವಿಚ್ ಥರ ನೋಡ್ತಿದ್ದಾರೆ. ಅಂದರೆ ನಿಮ್ಮಲ್ಲಿ ತುಂಬ ಸೈಕಿಕ್ ಎಬಿಲಿಟೀಸ್ ಇರ್ಬೋದು ಅಥವಾ ಅವರಲ್ಲಿರ್ಬೋದು, ಅಥವಾ ನೀವು ನೋಡ್ತಿರೋರಲ್ಲಿ ಸೈಕಿಕ್ ಎಬಿಲಿಟೀಸ್ ಇರ್ಬೋದು. ಇಲ್ಲಿ ಅಂದರೆ ಯಾರು ನೋಡ್ತಿದ್ದೀರಾ, ನಿಮ್ಮ ಅಪೋಸಿಟ್ ಪರ್ಸನ್ ತುಂಬ ಸೈಕಿಕ್ ಎಬಿಲಿಟೀಸ್ ಇದೆ. ಅವರಲ್ಲಿ ಫೈರಿ ಪ್ಯಾಷನು ಇದೆ. ಅಂದರೆ ಇಲ್ಲಿ ತುಂಬ ಫೈರ್ ಇದೆ, ಫೈರಿ ಪ್ಯಾಷನ್. ಸೊ ಕೆಲವರ ಪಾರ್ಟ್ನರಿಗೆ ಇಲ್ಲಿ ಮ್ಯಾರೇಜ್ ಆಗಿರ್ಬೋದು, ಮಕ್ಕಳು ಸಹ ಇರ್ಬೋದು. ಕೆಲವರಿಗೆ ಬೇರೆಯವ್ರ ಜೊತೆ ವಿಡೋ ಇರ್ಬೋದು, ಡೈವೋರ್ಸಿ ಸಹ ಇರ್ಬೋದು ಕೆಲವರು. ಸರಿ, ತುಂಬ ಕ್ಲಾರಿಟಿಯಿಂದ ಬರ್ತಿದ್ದಾರೆ. ನಿಮ್ಗೇನೋ ಒಂದು ಇವರು ಬಂದು ಕ್ಲಾರಿಟಿ ಕೊಡ್ತಾರೆ. ಇವರು ಇಲ್ಲಿ ನಿಮ್ಗೊಂಥರ ಲೈಫಲ್ಲಿ ಒಂದು ಕ್ಲಾರಿಟಿ ಬರ್ತದೆ. ಇವರು ಬಂದ ನಂತರ ಒಂದು ಕ್ಲಾರಿಟಿ ಕೊಡ್ತಾರೆ. ಈಗ ನೀವು ತುಂಬ ಸ್ಟ್ರಗಲ್ ಮಾಡ್ತಿರ್ಬೋದು ಲೈಫಲ್ಲಿ. ಅಂದರೆ ನಿಮಗೆ ಕಟ್ಟಿ ಹಾಕಿದಾಗ ಅನಿಸ್ತಿರ್ಬೋದು, ನೀವು ತುಂಬಾ ವರ್ಕ್ ಮಾಡ್ತಿರ್ಬೋದು, ಜೀವನ ಏನು ಮುಂದೆ ಸಾಗ್ತಾ ಇಲ್ಲ, ಎಲ್ಲ ನಿಂತ ಹಾಗೆ ಇದೆ ಅಂತೇಳಿ. ಇವ್ರು ಬಂದಂದರೆ ನಿಮ್ಮ ಲೈಫಲ್ಲಿ ಒಂದು ಕ್ಲಾರಿಟಿ ಬರ್ತದೆ, ನಿಮ್ಗೊಂಥರ ಫೈರ್ ಬರ್ತದೆ. ಜೀವನ ನಿಮಗೆ ಒಂಥರ ಹೊಸ ಜೀವನ, ನಿಮ್ಮದು ಲೈಫ್ ಒಂಥರ ರಿನ್ಯೂವಲ್ ಅಂತ ಅನಿಸ್ತಾ ಇದೆ ನಿಮಗೆ. ಸೊ ತುಂಬಾ ನೀವು ಮುಂದೆ ಅಡ್ವೆಂಚರ್ ಮಾಡೋರಿದ್ದೀರಿ. ತುಂಬಾ ನಿಮಗೆ ಸ್ಟ್ರೆಂತ್ ಬರ್ತದೆ ನಿಮಗೆ ಇವರು ಬಂದ ನಂತರ. ಇದು ಫೈಲ್ ನಂಬರ್ 1 ರೀಡಿಂಗ್. ಈಗ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 2. ಯಾರು ಈ ಸ್ಟೋನ್ ಚಾಯ್ಸ್ ಮಾಡಿದ್ದೀರಾ, ನಿಮ್ಮ ಲೈಫಲ್ಲಿ ಯಾರು ಎಂಟ್ರಿ ಕೊಡ್ತಿದ್ದಾರೆ ಅಂತೇಳಿ ನೋಡುವ. ಇದು ನೆಗೆಟಿವ್ ಇರ್ಬೋದು, ಪಾಸಿಟಿವ್ ಇರ್ಬೋದು. ಗೈಡೆನ್ಸ್ ಆಗಿ ಮಾತ್ರ ತಗೊಳ್ಳಿ. ನಿಮ್ಮ ಲೈಫಲ್ಲಿ ಯಾರು ಎಂಟ್ರಿ, ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ ಯಾರು ಎಂಟ್ರಿ ಕೊಡ್ತಿದ್ದಾರೆ, ಅವರ ಉದ್ದೇಶ, ನೆಕ್ಸ್ಟ್ ಆ್ಯಕ್ಷನ್. ಬಾಟಮ್ ಆಫ್ ದ ಡೆಕ್, 6 ಆಫ್ ಸೋಪ್ಸ್, 2 ಆಫ್ ವ್ಯಾಂಡ್ಸ್, ಮೋಸ್ಟ್ಲಿ ಪಾರ್ಟ್ನರ್ಶಿಪ್ ಎಂಟ್ರಿ, ಪಾರ್ಟ್ನರ್ಶಿಪ್ ರಿವಿಸಿಟ್ ಆಗ್ತಾ ಇದೆ, ಎಂಟ್ರಿ ಆಗ್ತಾ ಇದೆ. ಪಾರ್ಟ್ನರ್ಶಿಪ್ಪು ಇದು ಮ್ಯಾರೇಜಲ್ಲಿ ಇರ್ಬೋದು ಅಥವಾ ಬಿಸ್ನೆಸ್ಸಲ್ಲಿರ್ಬೋದು. ಪಾರ್ಟ್ನರ್ಶಿಪ್ಪು ದ ಹ್ಯಾಂಗರ್ಡ್ ಮ್ಯಾನ್, ಮೋಸ್ಟ್ಲಿ ನೀವು ಪಾರ್ಟ್ನರ್ಶಿಪ್ಗೆ ಕಾಯ್ತಾ ಇದ್ದಿರ್ಬೋದು. ಇದು ರಿಲೇಷನ್ಶಿಪ್ಪಲ್ಲಿರ್ಬೋದು, ಜಾಬಲ್ಲಿರ್ಬೋದು. ಇಷ್ಟು ತನಕ ನಿಮಗೆ ಏನು ಮಾಡಬೇಕಂತ ಗೊತ್ತಾಗದೇ ಇದ್ದಿರ್ಬೋದು, ತುಂಬ ಸ್ಟಕ್ ಎನರ್ಜಿಯಲ್ಲಿರ್ಬೋದು. ಇವರು ಮೋಸ್ಟ್ಲಿ ಎಂಟ್ರಿ ನಂತರ ಇವರು ಬಂದು ಎಂಟ್ರಿ ಕೊಡ್ತಿದ್ದಾರೆ ನಿಮ್ಮ ಜೀವನದಲ್ಲಿ. ಇವರು ನಿಮ್ಮ ಪಾರ್ಟ್ನರ್. ಯಾವ ಪಾರ್ಟ್ನರ್? ರಿಲೇಷನ್ಶಿಪ್ಪಲ್ಲಿ ಇರ್ಬೋದು. ಇದು ತುಂಬ ಹೀಲಾಗಿ ಬರ್ತಿದ್ದಾರೆ ಇವರು. ಮೋಸ್ಟ್ಲಿ ಇವರಿಗಿದು ಸೆಕೆಂಡ್ ಚಾನ್ಸ್ ಅಂತ ಅನಿಸ್ತದೆ. ನಿಮಗೂ ಇವರಿಗಿದು ಸೆಕೆಂಡ್ ಚಾನ್ಸ್ ಇರ್ಬೋದು ಯೂನಿವರ್ಸ್ ಕಡೆಯಿಂದ. ಕೆಲವರಿಗೆ ಸೆಕೆಂಡ್ ಮ್ಯಾರೇಜ್ ಇರ್ಬೋದು. ಕೆಲವರಿಗೆ ತುಂಬ ಹೀಲಾಗಿ ತುಂಬ ದೂರದಿಂದ ಬರ್ತಿದ್ದಾರೆ ಇವರು. ಇವರು ನಿಮ್ಮ ಜೊತೆ ಏನೋ ಮೋಸ್ಟ್ಲಿ ನಿಮ್ಮ ಜೊತೆ ಮಾತಾಡಬೇಕು,
ಏನೋ ಹೊಸ ಒಂದು ಸ್ಟಾರ್ಟ್ ಮಾಡಬೇಕು ಅಂತ ಬರ್ತಿದ್ದಾರೆ ರಿಲೇಶನ್ಶಿಪ್ಪಲ್ಲಿ. ಮೋಸ್ಟ್ಲಿ ನಿಮ್ಮ ನಡುವೆ ಥರ್ಡ್ ಪಾರ್ಟಿ ಇದ್ದಿರ್ಬೋದು. ಥರ್ಡ್ ಪಾರ್ಟಿ ಇಲ್ಲದೆ ಸ್ಟ್ರೆಂತ್ ಇಲ್ಲದೆ ಇದ್ದಿರ್ಬೋದು ಈ ರಿಲೇಶನ್ಶಿಪ್ಪಲ್ಲಿ. ಮೋಸ್ಟ್ಲಿ ಇಲ್ಲಿ ಥರ್ಡ್ ಪಾರ್ಟಿ ಎಂಡ್ ಆಗಿದೆ. ಥರ್ಡ್ ಪಾರ್ಟಿ ಎಂಡ್ ಆಗಿ ಇವರು ಬ್ಯಾಲೆನ್ಸ್ ಮಾಡಲಿಕ್ಕೆ ಬರ್ತಿದ್ದಾರೆ ನಿಮ್ಮ ಲೈಫಲ್ಲಿ. ಮತ್ತು ಇದು 2 ವೀಕ್ಸ್ ಇರ್ಬೋದು, ಕೆಲವರಿಗೆ 2 ಮಂತ್ಸ್ ಇರ್ಬೋದು. ಇವರ ಉದ್ದೇಶ ಏನು ಅಂತ ಹೇಳಿ ನೋಡುವ. 4 ಆಫ್ ಸೋಪ್ಸ್. ಉದ್ದೇಶ ಇವರ ಉದ್ದೇಶ ಸೋಲ್ ಪರ್ಪಸ್ ಕಡೆ, ಮೋಸ್ಟ್ಲಿ ನಿಮ್ಮನ್ನು ಸೋಲ್ ಪರ್ಪಸ್ ಕಡೆ ಕರ್ಕೊಂಡು ಹೋಗೋದಿರ್ಬೋದು ಇವರ ಉದ್ದೇಶ. ಅಂದರೆ ಮೋಸ್ಟ್ಲಿ ನಿಮ್ಮ ಜೀವನದಲ್ಲಿ ಇವರು ಬಂದ ನಂತರ, ಇವರು ಎಂಟ್ರಿ ಆದ ನಂತರ ಜೀವನದಲ್ಲಿ ಚೇಂಜಸ್ ಬರ್ಬೋದು. ತುಂಬ ನೀವು ಈಗ ಅಂದರೆ ತುಂಬ ಇಮೋಷ್ನಲ್ ಆಗಿದ್ದೀರಿ, ತುಂಬ ನೀವು ಎಮೋಷ್ನಲ್ ಅಪ್ಸೆಟ್ ಆಗಿರ್ಬೋದು ಇವರಿಂದಾಗಿ. ಅಂದರೆ ಫ್ಯಾಮಿಲಿ ಜೊತೆ ತುಂಬಾ ಸಮಸ್ಯೆಗಳಾಗಿರ್ಬೋದು. ಇವರು ಬಂದು ಮೋಸ್ಟ್ಲಿ ನಿಮ್ಗೆ ಏನಾದರೂ ಒಂದು ಮೆಸೇಜ್ ಕೊಡ್ಬೋದು. ಇವರು ಬಂದು ನಿಮಗೆ ಎಂಟ್ರಿ ಆದ ನಂತರ ಇದರ ನಂತರ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗ್ತದೆ. ಒಂದು ಸಣ್ಣದಾಗಿ ಒಂದು ಹೊಸ ಬಿಗಿನಿಂಗ್, ಲೈಫಲ್ಲಿ ಒಂದು ಕ್ಲಾರಿಟಿ ಬರ್ತದೆ ನಿಮಗೆ. ಮೋಸ್ಟ್ಲಿ ತುಂಬ ನಾಲೆಜ್ ಸಿಗ್ತದೆ ಇವರು ಬಂದ ನಂತರ. ತುಂಬ ಒಂದು ಪವರ್ಫುಲ್ ಬಿಗಿನಿಂಗ್ ಆಗ್ತದೆ ನಿಮ್ಮ ಲೈಫಲ್ಲಿ. ಮೋಸ್ಟ್ಲಿ ಇದು ರಿಲೇಷನ್ಶಿಪ್ಪಲ್ಲಿ ಸಹ ಇರ್ಬೋದು ಒಂದು ಹೊಸ ಬಿಗಿನಿಂಗ್. ಇಲ್ಲಿ ಏಸ್ ಆಫ್ ಸೋರ್ಸ್ ಬಂದಿದೆ, ಇಲ್ಲಿ ಏಸ್ ಆಫ್ ಕಪ್ಸ್ ಬಂದಿದೆ. ಮೋಸ್ಟ್ಲಿ ಕಮಿಟ್ಮೆಂಟ್ ಇರ್ಬೋದು, ಮ್ಯಾರೇಜ್ ಆದರೂ ಆಗ್ಬೋದು ಕೆಲವರಿಗೆ. ಇವರ ನೆಕ್ಸ್ಟ್ ಆ್ಯಕ್ಷನ್, 9 ಆಫ್ ಕಪ್, ವಿಶ್ ಫುಲ್ಫಿಲ್ಮೆಂಟ್. ಮೋಸ್ಟ್ಲಿ ಇವರು ವಿಶ್ ಫುಲ್ಫಿಲ್ಮೆಂಟ್, ಹ್ಯಾಪಿ ಪರ್ಸನ್ ಆಗಬೇಕು ಅಂತ ಕಾಯ್ತಾ ಇದ್ದಾರೆ ಇವರು. ಹೀಲ್ ಆಗ್ತಿದ್ದಾರೆ ಇವರು. 2 ಆಫ್ ಕಪ್ಸ್. ಮೋಸ್ಟ್ಲಿ ಮ್ಯಾರೇಜ್ ಇರ್ಬೋದು ಅಥವಾ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಇರ್ಬೋದು. ಒಂದು ಆಫರ್ ಕೊಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಮೋಸ್ಟ್ಲಿ ಈಗ ತುಂಬಾ ಥಿಂಕ್ ಮಾಡ್ತಿದ್ದಾರೆ. ಒಂಥರ ಎಡಿಕ್ಷನಲ್ಲಿದ್ದಾರೆ ಅವರು. ಮೋಸ್ಟ್ಲಿ ನಿಮ್ಮ ಬಗ್ಗೆ ಎಡಿಕ್ಷನ್ ಇರ್ಬೋದು ಇವರಿಗೆ, ಅಥವಾ ಇವರು ಬೇರೆ ಯಾವುದಾದ್ರೂ ಇವರಿಗೆ ಎಡಿಕ್ಷನ್ ಇದ್ದಿರ್ಬೋದು. ತುಂಬಾ ಎಡಿಕ್ಷನಲ್ಲಿದ್ದಾರೆ, ನೆಗೆಟಿವ್ ಎನರ್ಜಿಯಲ್ಲಿದ್ದಾರೆ. ಸೊ ನಿಮ್ಮ ಬಗ್ಗೆನೇ ಥಿಂಕ್ ಮಾಡ್ತಿದ್ದಾರೆ ಇವರು. ಮೋಸ್ಟ್ಲಿ ಫ್ಯಾಮಿಲಿ ಬಗ್ಗೆ ಇರ್ಬೋದು. ಅಂದರೆ ನಿಮ್ಮ ಜೊತೆ ಮ್ಯಾರೇಜ್ ಆಗೋದಂತ ಇದ್ದಿರ್ಬೋದು. ಮ್ಯಾರೇಜ್ ಕಾರ್ಡು ಬಂದಿದೆ ಇಲ್ಲಿ ಹೇಗಂತ ಹೇಳಿದರೆ, ಇವರು ಬಂದು ನಿಮಗೊಂದು ಎಂಟ್ರಿ ಆದ ನಂತರ ಒಂದು ಆಫರ್ ಕೊಡ್ತಾರೆ. ಮೋಸ್ಟ್ಲಿ ಇದು ಡಿವೈನ್ ಟೈಮಿಂಗಲ್ಲೇ ಆಗ್ತದೆ. ಇಲ್ಲಿ 2 ಬಂದಿದೆ, ಇಲ್ಲೂ 2 ಬಂದಿದೆ. 2 ವಾರ ಇರ್ಬೋದು. ಇದಕ್ಕೆ ದೇವರ ಆಶೀರ್ವಾದನೂ ಇದೆ ಈ ಯೂನಿಯನ್ಗೆ. ಇದೊಂಥರ ಡಿವೈನ್ ಯೂನಿಯನ್ ಇದೆ ಇಲ್ಲಿ. ಮೋಸ್ಟ್ಲಿ ಕೆಲವರಿಗೆ ಇದು ಸೆಕೆಂಡ್ ಮ್ಯಾರೇಜ್ ಇರ್ಬೋದು, ಕೆಲವರು ಡೈವೋರ್ಸ್ ಇರ್ಬೋದು, ಕೆಲವರಿಗೆ ಮಕ್ಕಳು ಇರ್ಬೋದು. ಇಲ್ಲಿ ನಿಮ್ಮದೊಂಥರ ಫುಲ್ಲು ಡೆಸ್ಟಿನಿ ಚೇಂಜ್ ಆಗ್ತಾ ಇದೆ ಇವರು ಬಂದ ನಂತರ. ನಿಮಗೊಂದು ಮೋಸ್ಟ್ಲಿ ಹ್ಯಾಪಿ ಫ್ಯಾಮಿಲಿ ಆಗ್ಬೋದು. ಮೋಸ್ಟ್ಲಿ ಇದು ಮ್ಯಾರೇಜ್ ಆಗ್ಬೋದು ಈ ವ್ಯಕ್ತಿ ಜೊತೆ ನಿಮಗೆ ಇವರು ಬಂದ ನಂತರ. 4 ಆಫ್ ಫ್ಯಾನ್ಸ್ ಇದೆ. ನಿಮ್ಮ ಡೆಸ್ಟಿನಿ ಒಂಥರ ಲೈಫು ಒಂದು ಸಡನ್ ಚೇಂಜ್ ಆಗ್ತದೆ ಇವರು ಬಂದ ನಂತರ. ನಿಮ್ಮದು ಡೆಸ್ಟಿನಿ ಚೇಂಜ್ ಆಗೋದ್ರಲ್ಲಿದೆ ಇವರು ಬಂದ ನಂತರ.
ಸೊ ಒಂದು ಈ ಹಿಂದೆ ನಿಮ್ಮ ಜೀವನದಲ್ಲಿ ಏನು ಇಷ್ಟು ತನಕ ನಿಮ್ಮ ಜೀವನ ಒಂಥರ ಸ್ಟಕ್ ಎನರ್ಜಿಯಲ್ಲಿ ಇರ್ಬೋದು, ನೀವು ಒಬ್ಬರೇ ಇದ್ದಿರ್ಬೋದು, ತುಂಬಾ ನೋವಲ್ಲಿರ್ಬೋದು, ಎಲ್ಲ ನಿಂತ ಹಾಗೆ ನಿಮ್ಗೆ ಅನಿಸ್ತಿರ್ಬೋದು ನೀವು ಎಷ್ಟೇ ವರ್ಕ್ ಮಾಡಿದರೂ ಏನು ನನಗೆ ಸಿಗ್ತಾ ಇಲ್ಲ ಅಥವಾ ತುಂಬಾ ವರ್ಕ್ ಮಾಡ್ತಿದ್ದೇನೆ ಅಂತ ಹೇಳಿ. ಇನ್ನು ಮುಂದೆ ನಿಮ್ಮ ಜಗತ್ತು ಬದಲಾಗೋದ್ರಲ್ಲಿದೆ ನಿಮ್ಮದು. ನೀವು ಸ್ಪಿರಿಚುವಲ್ ಮತ್ತು ಮೆಟೀರಿಯಲ್ ಎರಡರಲ್ಲೂ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಒಂಥರ ಕ್ವೀನ್ ರೋಲಿಗೆ ಬರೋರಿದ್ದೀರಿ. ಸೊ ಈ ವ್ಯಕ್ತಿ ನಿಮಗೆ ಮದುವೆ ಆಫರ್ ಕೊಡ್ಬೋದು, ಬಂದು ನಿಮ್ಮ ಜೊತೆ ಮಾತಾಡ್ತಾರೆ, ಅಥವಾ ನೀವು ಯಾರಿಗಾದರೂ ಮದುವೆ ಆಫರ್ ಕೊಡ್ಬೋದು ಇನ್ನೊಂದು ಸಲ ನಿಮ್ಮ ಪಾರ್ಟ್ನರನ್ನು ಭೇಟಿಯಾಗಿ. ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ ಫಸ್ಟಲ್ಲೂ ಪಾರ್ಟ್ನರ್ಶಿಪ್ ಬಂದಿದೆ. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 3. ಯಾರು ಇಷ್ಟೊಂದು ಚಾಯ್ಸ್ ಮಾಡಿದ್ದೀರಾ, ನಿಮ್ಮ ಲೈಫಲ್ಲಿ ಯಾರು ರೀ ಎಂಟ್ರಿ ಕೊಡ್ತಿದ್ದಾರೆ ಅಂಥೇಳಿ ನೋಡುವ. ಫೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಿಗೆ ರೀ ಎಂಟ್ರಿ. ಇದು ನೆಗೆಟಿವ್ ಇರ್ಬೋದು, ಪಾಸಿಟಿವ್ ಇರ್ಬೋದು ರೀಡಿಂಗ್. ರೀ ಎಂಟ್ರಿ ಯಾರು ಕೊಡ್ತಿದ್ದಾರೆ, ಅವರ ಉದ್ದೇಶ, ಅವರ ನೆಕ್ಸ್ಟ್ ಆ್ಯಕ್ಷನ್. ಈಗ ಫ್ರೆಂಡ್ಸ್, ನಿಮ್ಮ ಲೈಫಲ್ಲಿ ಒಬ್ಬರು ಕಿಂಗ್ ಬರ್ತಿದ್ದಾರೆ. ಇದೆಲ್ಲ ಫೈರಿ ಪ್ಯಾಷನ್ ಇದೆ ಇಲ್ಲಿ. ಎಲ್ಲ ಲವ್ ರೀಡಿಂಗೇ ಬರ್ತಾ ಇದೆ. ಒಬ್ಬರು ಕಿಂಗ್, ಇವ್ರ ಕಿಂಗ್ ಯಾರಂತ ಹೇಳಿ ನೋಡುವ. ಕಿಂಗ್ ಯಾರು? ಈ ಕಿಂಗ್ ಯಾರು ಅಂತ ಹೇಳಿದರೆ, ಇವ್ರು ನಿಮಗೆ ಮೋಸ್ಟ್ಲಿ ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು, ನಿಮಗೆ ಮೋಸ ಮಾಡಿರ್ಬೋದು, ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು, ನೀವು ಸಪ್ರೇಷನಲ್ಲಿ ಇದ್ದಿರ್ಬೋದು. ಇವರು ಇಲ್ಲಿ ರಿಲೇಷನ್ಶಿಪ್ ಒಂದು ಎಂಡ್ ಆಗಿದೆ. ಮೋಸ್ಟ್ಲಿ ನಿಮಗೂ ಇವರಿಗೂ ಮಾತುಕತೆ ಇಲ್ಲದೆ ಇದ್ದಿರ್ಬೋದು. ಸೊ ಅಂದರೆ ಮೋಸ್ಟ್ಲಿ ಇವರು ನಿಮಗೆ ಒಂದು ಕಮಿಟ್ಮೆಂಟ್ ಕೊಡಲಿಕ್ಕೆ ಬರ್ತಿದ್ದಾರೆ. ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗಿದೆ. ಇವರು ತುಂಬ ಹೀಲ್ ಆಗ್ತಿದ್ದಾರೆ. ಇವರು ಅಂದರೆ ಇವರಿಗೆ ಕನ್ಫ್ಯೂಷನ್ ಎನರ್ಜಿಯಲ್ಲಿ ಈ ಹಿಂದೆ ಇದ್ದಿರ್ಬೋದು. ಸೊ ಅದೆಲ್ಲ ಎಂಡ್ ಆಗಿದೆ. ಈಗ ಒಂದು ಎಂಡ್ ಆಗಿ ಇವರು ನಿಮಗೆ ಬರ್ತಿದ್ದಾರೆ. ರೀ ಎಂಟ್ರಿ ಆಗ್ತಾ ಇದೆ. ಇದು ಫೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಿಗೆ ಇವ್ರ ಜೀವನದಲ್ಲಿ ತುಂಬಾ ಇವರಿಗೆ ಮೋಸ ಆಗಿದೆ ಮತ್ತು ಇವರಿಗೆ ತುಂಬ ಬ್ಯಾಕ್ ಸ್ಟ್ಯಾಬಿಂಗ್ ಆಗಿದೆ. ಇವರ ಉದ್ದೇಶ ಏನು ಅಂಥೇಳಿ ನೋಡುವ. 7 of Swords. ಉದ್ದೇಶ ಇವರು ನಿಮ್ಮನ್ನು ನಿಮ್ಗೆ ಗೊತ್ತಿಲ್ಲಾಗಿ ನಿಮ್ಮನ್ನು ಇವರು ಅಬ್ಸರ್ವ್ ಮಾಡ್ತಿದ್ದಾರೆ. ನಿಮ್ಮ ಸೋಷಿಯಲ್ ಮೀಡಿಯಾ ಇರ್ಬೋದು, ಇಂಟರ್ನೆಟ್ಟಲ್ಲಿ ಇರ್ಬೋದು, ಅಥವಾ ಯಾವುದ್ರಲ್ಲಾದರೂ ಇರ್ಬೋದು, ವಾಟ್ಸಪ್ಪಲ್ಲಿ ಆದರೂ ಇರ್ಬೋದು. ತುಂಬ ನಿಮ್ಮ ಮೇಲೆ ಇವರು ಅಂದರೆ ಅಬ್ಸರ್ವೇಷನ್ ತುಂಬಾ ಇದೆ. ನಿಮ್ಗೆ ಗೊತ್ತಿಲ್ಲಾಗಿ ಇವರು ತುಂಬಾ ಅಬ್ಸರ್ವೇಷನ್ ಮಾಡ್ತಿದ್ದಾರೆ. ಅಂದರೆ ಈಗ ಇವರು ತುಂಬ ನೆಗೆಟಿವ್ ಎನರ್ಜಿಯಲ್ಲಿದ್ದಾರೆ. ಅಂದರೆ ಮೋಸ್ಟ್ಲಿ ಇವ್ರ ಜೀವನದಲ್ಲೊಂದು ಮೇಜರ್ ಎಂಡ್ ಆಗಿದೆ ಇದು. ಅಂದರೆ ಈಗ ಅದೇ ನೋವಲ್ಲಿದ್ದಾರೆ, ಆ ನೆಗೆಟಿವ್ ಎನರ್ಜಿಯಲ್ಲೇ ಇದ್ದಾರೆ. ಮೋಸ್ಟ್ಲಿ ತುಂಬ ಬರ್ಡನ್ ತಗೊಂಡಿದ್ದಾರೆ ಲೈಫಲ್ಲಿ. ತುಂಬಾ ಹೋರಾಡಿದ್ದಾರೆ ಜೀವನದಲ್ಲಿ ಬ್ಯಾಲೆನ್ಸ್ ತರಬೇಕು ಅಂತೇಳಿ. ಸೊ ಯಾವುದೂ ಆಗಿಲ್ಲ, ರಿಲೇಷನ್ಶಿಪ್ಪಲ್ಲೂ ಬ್ಯಾಲೆನ್ಸ್ ಆಗಿಲ್ಲ. ಸೊ ಇಲ್ಲಿ ನಿಮ್ಮನ್ನವರು ಒಂಥರ ಎಂಪ್ರೆಸ್ ಥರ ನೋಡ್ತಿದ್ದಾರೆ. ಅಂದರೆ ನಿಮಗೇನು ಆಫರ್ ಕೊಡಬೇಕು ಅಂಥೇಳಿ. ಸೊ ನಿಮಗೆ ಇಲ್ಲೊಂದು ಮಗು ಇದ್ದರೂ ಇರ್ಬೋದು ಕೆಲವರಿಗೆ. ಮೋಸ್ಟ್ಲಿ ಇವರಿಗೆ ಲೈಫಲ್ಲಿ ಒಂದು ಈಗ ಸೆಕೆಂಡ್ ಚಾನ್ಸ್ ಬರ್ತಾ ಇದೆ. ಇವರು ಅದಕ್ಕೆ ಇವರು ನಿಮ್ಮ ಜೊತೆ
ಸ್ಟ್ರಗಲ್, ಈಗ ಲೈಫಲ್ಲಿ ತುಂಬಾ ಸ್ಟ್ರಗಲ್ ಮಾಡ್ತಿದ್ದಾರೆ, ಬ್ಯಾಲೆನ್ಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ, ತುಂಬಾ ಯೋಚನೆ ಮಾಡ್ತಿದ್ದಾರೆ. ಒಂದು ಹೊಸ ಬಿಗಿನಿಂಗ್ ಮಾಡಬೇಕು ಈ ರಿಲೇಷನ್ಶಿಪ್ಪಲ್ಲಿ ಅಂಥೇಳಿ ಅವರಿಗೆ ಮೋಸ್ಟ್ಲಿ ಈಗ ನಿಮ್ಮ ಬಗ್ಗೆ ಕ್ಲಾರಿಟಿ ಬಂದಿದೆ ಇವರಿಗೆ. ಇವರು ಸಪ್ರೇಷನ್, ನಿಮ್ಮ ಜೊತೆ ಸಪ್ರೇಷನಲ್ಲಿದ್ದ ವ್ಯಕ್ತಿ. ಇವರ ನೆಕ್ಸ್ಟ್ ಆ್ಯಕ್ಷನ್ ನೇಚರ್ ಕಾರ್ಡ್. ಇವರ ನೆಕ್ಸ್ಟ್ ಆ್ಯಕ್ಷನ್ ಹಾರ್ಮೋನಿ, ಅಂದರೆ ಪೀಸ್ಫುಲ್ ಹಾರ್ಮೋನಿ. ಇವರ ನೆಕ್ಸ್ಟ್ ಆ್ಯಕ್ಷನ್ ಏನಂತ ಹೇಳಿದರೆ, ಇವರಿಗೆ ಮೋಸ್ಟ್ಲಿ ನಿಮಗೆ ಚಾಯ್ಸ್ ಕೊಡ್ತಾರೆ ಅವರು. ಮೋಸ್ಟ್ಲಿ ನಿಮಗೆ ಚಾಯ್ಸ್ ಬರ್ಬೋದು ಈ ರಿಲೇಷನ್ಶಿಪ್ಪಲ್ಲಿ. ಹೇಗಂತ ಹೇಳಿದರೆ ನಿಮಗೆ ತುಂಬ ಅಥವಾ ಇವರಿಗೆ ಚಾಯ್ಸ್ ಇರ್ಬೋದು ಅಥವಾ ನಿಮಗೆ ಚಾಯ್ಸ್ ಬರ್ಬೋದು. ಇಲ್ಲಿ ಚಾಯ್ಸ್ ಇದೆ ಮೇಜರ್. ಅಂದರೆ ಇವರು ಬಂದಾಗ ನೀವೊಂಥರ ಕ್ವೀನ್ ರೋಲಲ್ಲಿ ಇರ್ತೀರಿ. ಅಂದರೆ ಇವರು ಬಿಟ್ಟು ಹೋಗಿರ್ತಾರೆ ನಿಮ್ಮನ್ನು, ನೀವು ಅದರಿಂದೆಲ್ಲ ಹೊರಗೆ ಬಂದು ಒಂದು ಕ್ವೀನ್ ರೋಲಲ್ಲಿ ಇರ್ತೀರಿ. ಆದರೆ ಇವರ ಉದ್ದೇಶ ಅಷ್ಟು ಚೆನ್ನಾಗಿಲ್ಲ ಅಂತ ಅನಿಸ್ತದೆ. ಅಂದರೆ ಮೋಸ್ಟ್ಲಿ ಇವರು ಮತ್ತೆ ನಿಮಗೆ ಮೋಸ ಮಾಡಿದರೂ ಮಾಡ್ಬೋದು ಕೆಲವರಿಗೆ. ತುಂಬ ಅಂದರೆ ಬ್ಯಾಕ್ ಸ್ಟ್ಯಾಬಿಂಗ್ ಎನರ್ಜಿ ಇದೆ ಇಲ್ಲಿ. ಇವರ ಉದ್ದೇಶ ಒಂದು ಇವ್ರ ಜೀವನದಲ್ಲಿ ಒಂದು ಹೊಸ ಬಿಗಿನಿಂಗ್ ಮಾಡೋರಿದ್ದಾರೆ. ಮೋಸ್ಟ್ಲಿ ತುಂಬಾ ಸೋರ್ಸ್. ಇವರು ಅಂದರೆ ಇವರು ಮೋಸ್ಟ್ಲಿ ಇವರು ಬಂದಾಗ ಇವರು ನೆಗೆಟಿವ್ ಎನರ್ಜಿಯಲ್ಲಿ ಇರ್ತಾರೆ. ಅಂದರೆ ಇವರಿಗೆ ಯಾವುದು ಕ್ಲಾರಿಟಿ ಇರೋದಿಲ್ಲ ಲೈಫಲ್ಲಿ. ಸೊ ಕ್ವೀನ್ ಆಫ್ ವ್ಯಾಂಡ್ಸ್, ನೀವಿಲ್ಲಿ ಡಿಸಿಷನ್ ತಗೊಳ್ಬೇಕಾದ್ರೆ ಯೋಚನೆ ಮಾಡಬೇಕಾಗ್ತದೆ. ಇವರಂದ್ರೆ ಇನ್ನೂ ನೆಗೆಟಿವ್ ಎನರ್ಜಿಯಲ್ಲಿ ಇದ್ದಾರೆ ಬರಬೇಕಿದ್ರೆ. ಮೋಸ್ಟ್ಲಿ ಇವ್ರ ಲೈಫಲ್ಲಿ ಒಂದು ಎಂಡ್ ಆಗಿದೆ, ಅದೇ ನೋವಲ್ಲಿ ಇದ್ದಿರ್ಬೋದು. ತುಂಬ ಫಾಸ್ಟಾಗಿ ಬರ್ತಿದ್ದಾರೆ. ಮೋಸ್ಟ್ಲಿ ಅವ್ರ ಲೈಫಲ್ಲಿ ಸ್ಟ್ರೆಂತ್ ಇಲ್ಲ, ಸ್ಟೆಬಿಲಿಟಿ ಇಲ್ಲ. ಇವರು ಬಂದಾಗ ನಿಮಗೆ ಚಾಯ್ಸ್ ಇರ್ಬೋದು, ಇವರನ್ನು ಚಾಯ್ಸ್ ಮಾಡಬೇಕಾ ಬೇಡವಾ ಅಂತ ಹೇಳಿ. ಆದರೆ ಇವರು ಅಷ್ಟು ಒಳ್ಳೆ ಎನರ್ಜಿ ಇಲ್ಲ ಇವರಲ್ಲಿ. ಅಂದರೆ ನೆಕ್ಸ್ಟ್ ಇವರು ನಿಮಗೆ ಮೋಸ ಮಾಡಿದರೂ ಮಾಡ್ಬೋದು. ಉದ್ದೇಶ ಇದು ಜನರಲ್ ರೀಡಿಂಗ್. ನಾನು ಸ್ವಲ್ಪ ಕಾರ್ಡ್ ತೆಗಿತೇನೆ ಕ್ಲಾರಿಫೈಗೆ. ಅವರ ಉದ್ದೇಶ ಏನು ಅಂತ ಹೇಳಿ ನೋಡುವ. ಇವರ ಉದ್ದೇಶ ಮೋಸ್ಟ್ಲಿ ಇವರು ನಿಮಗೆ ಬೆನ್ನ ಹಿಂದೆ ಮೋಸ ಮಾಡಿದರೂ ಮಾಡ್ಬೋದು. ಇವರು ಕೆಲವರಿಗೆ ತುಂಬಾ ನೆಗೆಟಿವ್ ಎನರ್ಜಿ ಫೀಲ್ ಆಗ್ತಾ ಇದೆ. ಅಂದರೆ ಮೋಸ್ಟ್ಲಿ ಇವರು ಇನ್ನೂ ಇವರಿಗಿನ್ನೂ ಕನ್ಫ್ಯೂಷನ್ ಇದೆ, ಕ್ಲಾರಿಟಿ ಇಲ್ಲ ಇವರಿಗೆ ಲೈಫಲ್ಲಿ. ಅಂದರೆ ಹೇಗೆ ಡಿಸಿಷನ್ ತಗೊಳ್ಬೇಕು, ಮುಂದೆ ಹೇಗೆ ಸಾಗಬೇಕು ಅಂತ ಹೇಳಿ ತುಂಬಾ ಕನ್ಫ್ಯೂಷನ್ ಇದ್ದಾರೆ. ಅಂದರೆ ಮೋಸ ಮಾಡದೇ ಇರ್ಬೋದು, ಆದರೆ ಇವರಿಗೆ ಒಂದು ಸರಿಯಾದ ನಿರ್ಧಾರಗಳಿಲ್ಲ ಜೀವನದಲ್ಲಿ. ಅಂದರೆ ಹೀಗೆ ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಅಥವಾ ಹೀಗೇ ಮುಂದೆ ಹೋಗಬೇಕು ಅಂತೇಳಿ ಇವರ ಸರಿಯಾದ ನಿರ್ಧಾರಗಳಿಲ್ಲ. ನೆಕ್ಸ್ಟ್ ಆ್ಯಕ್ಷನ್
ಈ ರಿಲೇಷನ್ಶಿಪ್ಪಲ್ಲಿ ಒಂದು ನೆಕ್ಸ್ಟ್ ಅಂದರೆ ಜಡ್ಜ್ಮೆಂಟ್ ಆಗ್ತದೆ. ಅಂದರೆ ಹೇಗಂತ ಹೇಳಿದರೆ ನಿಮಗೆ ನೀವು ಇಲ್ಲಿ ಈ ಡಿಸಿಷನ್ ತಗೊಳ್ಬೇಕಾಗ್ತದೆ ರಿಲೇಷನ್ಶಿಪ್ಪಲ್ಲಿ. ಅಂದರೆ ಇವರು ಬಂದಾಗ ಇವ್ರನ್ನ ಅಕ್ಸೆಪ್ಟ್ ಮಾಡಬೇಕಾ ಬೇಡವಾ ಅನ್ನೋದು ನಿಮಗೆ ಚಾಯ್ಸ್ ಇರ್ತದೆ. ನಂಬರ್ 3 ಮೋಸ್ಟ್ಲಿ ಫೈಲ್ ನಂಬರ್ 3 ಹೇಗಂತ ಹೇಳಿದರೆ, ನೀವು ಅವರ ಎನರ್ಜಿಯಿಂದ ಹೊರಗೆ ಬಂದು ಹೀಲಾಗಿ ನೀವೀಗ ಹೊಸ ರಿಲೇಷನ್ಶಿಪ್ಪಲ್ಲಿ ಇರ್ಬೋದು, ಅಥವಾ ನೀವೀಗ ಬೇರೆ ಎನರ್ಜಿಯಲ್ಲೇ ಇದ್ದಿರ್ಬೋದು, ನೀವೀಗ ಬೇರೆಯವರಿಗೆ ಟೀಚ್ ಮಾಡ್ತಿರ್ಬೋದು, ನಿಮ್ಮ ಜೀವನದಲ್ಲಿ ಒಂದು ಹೊಸ ಬಿಗಿನಿಂಗ್ ಆಗ್ತಿರ್ಬೋದು ಇವರು ಬಂದಾಗ. ನಿಮ್ಮ ಲೈಫ್ ಒಂಥರ ಈಗ ರಿನ್ಯೂವಲ್ ಆಗ್ತಾ ಇದ್ದಿರ್ಬೋದು. ಸೊ ಇವರು ಬಂದಾಗ ನಿಮ್ಗೊಂಥರ ಶಾಕ್ ಆಗ್ಬೋದು, ಒಂಥರ ಸಡನ್ ಇವರು ನಿಮ್ಮ ಜೊತೆ ಮಾತಾಡಲಿಕ್ಕೆ ಬರ್ತೇನೆ ಅಂತ ಫೋನ್ ಕಾಲ್ ಏನಾದರೂ ಬರ್ಬೋದು. ನಿಮಗೆ ಸಡನ್ ಶಾಕ್ ಅಂತ ಅನಿಸ್ತಿರ್ಬೋದು. ಮೋಸ್ಟ್ಲಿ ನೀವು ಈಗ ಅಂದರೆ ನೀವೀಗ ನಿಮ್ಮ ಎನರ್ಜಿ ಚೆನ್ನಾಗಿದೆ, ನೀವೀಗ ಸೆಲೆಬ್ರೇಷನಲ್ಲಿ ಇದ್ದೀರಿ, ಖುಷಿಯಲ್ಲಿರ್ಬೋದು, ಅಥವಾ ನೀವು ಜನರಿಗೆ ಏನಾದರೂ ಟೀಚ್ ಮಾಡ್ತಾ ಇರ್ಬೋದು, ಅಥವಾ ನೀವು ಪಬ್ಲಿಕ್ ಜೊತೆ ಇದ್ದಿರ್ಬೋದು. ಇಲ್ಲಿ ನೀವು ನಿಮ್ಮ ಫ್ಯೂಚರ್ ಕಡೆ ನೋಡ್ತಾ ಇದ್ದೀರಿ. ಸೊ ಇಲ್ಲಿ ನೀವು ಯೋಚಿಸಿ ಡಿಸಿಷನ್ ತಗೊಳ್ಬೇಕಾಗ್ತದೆ. ಇವ್ರ ಎನರ್ಜಿ ಅಷ್ಟು ಚೆನ್ನಾಗಿಲ್ಲ, ಇವರು ನೆಗೆಟಿವ್ ಎನರ್ಜಿಯಲ್ಲಿದ್ದಾರೆ ಈ ಬರುವ ವ್ಯಕ್ತಿ. ಇವರಿಗೆ ಸ್ವಲ್ಪ ಟೈಮ್ ನೀವು ಕೊಡಬೇಕಾಗ್ಬೋದು. ಫೈಲ್ ನಂಬರ್ 3 ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.